ಲೇ ನಮ್ ಮೇಡಮ್ ಎಷ್ಟು ಸ್ಟ್ರಿಕ್ಟ್ ಗೊತ್ತೇನೋ, ಒಬ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರು ಫೈನ್ ಹಾಕಿದ್ರು. ಅದೇಂಗೆ ಮೇಡಮ್? RC ಬುಕ್ ನ ಇನ್ಶೂರೆನ್ಸ್ ನ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡ್ ಬಂದಿದ್ದ. ಪ್ಲಾಸ್ಟಿಕ್ ಕವರ್ ಬ್ಯಾನ್ ಆಗಿದೆಯಲ್ಲ, ಅದಕ್ಕೆ ಫೈನ್ ಹಾಕಿದ್ರು. ಏನ್ ಮೇಡಮ್ BBMP ಕಾಂಟ್ರಾಕ್ಟರ್ ತಗೊಂಡಾರಂಗವ್ರ? ಅಷ್ಟೇ ಏನಕ್ಕೆ, ನಿನ್ನೆ ಸ್ಕೂಲ್ ಮೇಸ್ಟ್ರು ಅವ್ರನ್ನೇ ಬಿಡ್ಲಿಲ್ಲ, ಅವ್ರಿಗೂ ಫೈನ್ ಕಳ್ಸಿದ್ರು. ಏನಂತ? ಓವರ್ ಸ್ಪೀಡ್ ಆಗಿ ಬರ್ತಿದ್ರು, ಇನ್ಮೇಲೆ ನನ್ ಗಾಡಿ ಸ್ಪೀಡ್ ಆಗಿ ಓಡ್ಸಲ್ಲ, ಇನ್ಮೇಲೆ ನನ್ ಗಾಡಿ ಸ್ಪೀಡ್ ಆಗಿ ಓಡ್ಸಲ್ಲ ಅಂತ 1000 ಸಲ ಬರ್ಕೊಂಡ್ ಬರಕ್ ಹೇಳಿದ್ರು. ಬರ್ಕೊಂಡ್ ಬಂದ್ಮೇಲೆ ಗಾಡಿ ಬಿಟ್ಟು ಕಳ್ಸಿದ್ದು. ಓ ಮೈ ಗಾಡ್! ಹಂಗಾದ್ರೆ ಈಗ ನಾನು ಹೋಗಕ್ ದಾರಿನೇ ಇಲ್ವಾ? ಒಂದು ದಾರಿ ಇದೆ, ಪಾಪ ಹೋಗ್ಲಿ ಅಂತ ಕೊಡ್ತೀನಿ. ಟ್ರಾಫಿಕ್ ರೂಲ್ಸ್ ಬಗ್ಗೆ ಕ್ವಶನ್ ಕೇಳ್ತೀನಿ, ಅದನ್ನ ಆನ್ಸರ್ ಮಾಡ್ಬಿಡು. ಕೇಳಿ ಮೇಡಮ್. ಗ್ರೀನ್ ಸಿಗ್ನಲ್ ಬಿದ್ರೆ ಏನ ಅರ್ಥ? ಹೋಗ್ಬೋದು ಅಂತ ಮೇಡಮ್. ಎಲ್ಲೋ ಬಿದ್ರೆ ಏನ ಅರ್ಥ? ಎಲ್ಲಾದ್ರೂ ಹೋಗ್ಬೋದು ಅಂತ ಮೇಡಮ್. ಅಂದ್ರೆ ರೆಡ್ ಬೀಳೋದ್ರೊಳಗಡೆ ಪಾಸಾಗಿ ಹೋಗ್ಬಿಡು ಅಂತ ಅರ್ಥ. ರೆಡ್ ಬಿದ್ರೆ ಏನೋ ಅರ್ಥ? ರೆಡ್ ಬಿದ್ರ ಅಕ್ಕಪಕ್ಕ ನೋಡ್ಬೇಕು, ಪೊಲೀಸರು ಇಲ್ಲ ಅಂದ್ರೆ ಸೀದಾ ನುಗ್ಬಿಡು ಅಂತ ಅರ್ಥ. ಮೇಡಮ್ 1000 ರೂಪಾಯಿ ಫೈನ್ ಹಾಕ್ಬೇಕು ಮೇಡಮ್ ಇದಕ್ಕೆ. ಲೇ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತೇನೋ? ಸಿಗ್ನಲ್ ಜಂಪ್ ಮಾಡಿದ್ರು ಅಂತ ಮಿನಿಸ್ಟರ್ನ ಕೆಳಗಿಳಿಸ್ಬಿಟ್ಟು 500 ಟೈಮ್ಸ್ ಜಂಪ್ ಮಾಡಿಸಿದ್ರು, ಗೊತ್ತಾ? ಪಿಸಿ ನಿಮ್ಗಿನ್ನು ರಜನಿಕಾಂತ್ ಅವ್ರದ್ದು ಕತೆ ಗೊತ್ತಿಲ್ಲ ಅನ್ಸುತ್ತೆ. ರಜನಿಕಾಂತ 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರು, ಅಡ್ಡ ಹಾಕಿ ಫೈನ್ ಹಾಕ್ದೆ. ಯಾವ ಗಾಡಿಲಿ ಹೋಗ್ತಾ ಇದ್ರು ಮೇಡಮ್? ನಡ್ಕೊಂಡು ಹೋಗ್ತಾ ಇದ್ರು. ಅವ್ರು ನಡೆಯೋ ಸ್ಪೀಡ್ ಹಂಗಿರುತ್ತೆ ಬಿಡಿ. ಇನ್ನು ಸ್ಟೋನ್ ಸ್ಪೀಡ್ ಆಗಿ ಬರ್ತಾ ಇದ್ರಲ್ಲ, ಸ್ಪೀಡ್ ಲಿಮಿಟ್ ನೋಡಿಲ್ವಾ? ಸ್ಪೀಡ್ ಲಿಮಿಟ್ ನೋಡಿದೆ ಮೇಡಮ್, ನಿಮ್ಮನ್ನು ನೋಡ್ಲಿಲ್ಲ. ಸರಿ ಫೈನ್ ಇಲ್ಲಿ ಕತ್ತೆ ಅಥವಾ ಕೋಟಲ್ ಕತ್ತೆ? ಮೇಡಮ್ ಎಲ್ಲೂ ಕಟ್ಟೋದು ಬೇಡ, ಒಂದು ಕೆಲಸ ಮಾಡಿ, ಒಂದು 200 ರೂಪಾಯಿಲಿ ಎಲ್ಲ ಮುಚ್ಕೊಂಬಿಡಿ. ನಾನು ತಗೊಳಲ್ಲ. ತಗೊಳ್ಳಿ ಮೇಡಮ್, ಎಂತೆಂತವ್ರನ್ನ ನೋಡಿಲ್ಲ ನಾವು, ನೀವೇ ಸಾಚ ಅನ್ನಂಗೆ ಹೊಡ್ತಿರಪ್ಪ. ನನ್ನ ಮಕ್ಳ ಫೈನ್ ಕಟ್ರು ಅಂದ್ರೆ ದುಡ್ಡಿಲ್ಲ ಸರ್, ಕೆಲಸ ಇಲ್ಲ ಸರ್ ಅಂತೀರಾ. 100 200 ಕೊಡಕ್ ಬರ್ತೀರಾ, ಹೋಗ್ಲಿ ಪಾಪ ಅಂತ ತಗೊಂಡ್ರೆ ಲಂಚ ತಗೊಂಡ್ಬಿಟ್ರು ಅಂತ ಕೊಡ್ತೀರಾ. ಜನ ಹೆಲ್ಮೆಟ್ ಹಾಕೋದು ಫೈನ್ ಇಂದ ತಪ್ಪಿಸ್ಕೊಳಕಲ್ಲ, ನಮ್ಮ ತಲೆನ ಕಾಪಾಡ್ಕೋಬೇಕು ಅಂತ ಗೊತ್ತಾಗ್ಬೇಕು. ಎಷ್ಟೋ ಜನ ಹೆಲ್ಮೆಟ್ ಇಲ್ಲದೆ ತಲೆ ಪೆಟ್ ಮಾಡ್ಕೊಂಡು ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಕೋಮಲಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ಸಂಚಾರಿ ವಿಜಯ್ ಅವರು ಹೆಲ್ಮೆಟ್ ಹಾಕಿದರೆ ಸಾಯ್ತಾ ಇರಲಿಲ್ಲ, ಒಬ್ಬ ನ್ಯಾಷನಲ್ ಲೆವೆಲ್ ವಿನ್ನರ್ ನಮ್ಮ ಜೊತೆ ಇರ್ತಿತ್ತು. ಮೇಡಮ್ ದಯವಿಟ್ಟು ನನಗೆ ಕ್ಷಮಿಸಿ ಮೇಡಮ್, ನಾನು ಎಲ್ಲ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂಡು ಬಂದೆ, ಫೈನ್ ಕಟ್ಬಿಟ್ಟು ನಾನು ಗಾಡಿ ತಗೊಂಡು ಹೋಗ್ತೀನಿ ಮೇಡಮ್. ನಮ್ಮ ಜನಗಳಲ್ಲಿ ಈ ಬದಲಾವಣೆ ಬರಲೇಬೇಕು. ಥ್ಯಾಂಕ್ ಯು ಮೇಡಮ್, ಬರ್ತೀನಿ. ಅದು ಸರಿ ಮೇಡಮ್, ನಿಮ್ಮ ಹೆಲ್ಮೆಟಲ್ಲಿ? ಅದು ಸ್ಟೇಷನಲ್ಲೇ ಮರೆತು ಬಂದ್ಬಿಟ್ಟಿದ್ದೀನಿ.